ಮಗ ಅನ್ಯಾಯವಾಗಿ ಹೋಯ್ತಲ್ವೇನ್ಲ. ಅವಳು ಮಾತು ನಂಬಿಟ್ಟು ಎಂತ ಕೆಲಸ ಮಾಡ್ಕೊಬಿಟ್ಟ, ಯಾಶಿ ಮಾತು ನಂಬಿಟ್ಟು. ಆ ಯಾಶಿ ಮಾತ್ರ ಸೇಫಾಗಿ ಎಸ್ಕೇಪ್ ಆಗೋಗ್ಬಿಟ್ಲು ಅಂತ ಅನ್ನಿಸ್ತದೆ. ಆದ್ರೆ ನಾವು ನೋಡು ಹೆಂಗ್ ತಗ್ಲಾಕಬಿಟ್ವಿ ಅಂತ ನೋಡ್ಲಾ. ಅವಳು ನೋವು ಕೇಳು, ಆ ಬಿತ್ರಿಗೆಲ್ಲ ಗೊತ್ತಿರ್ತದೆ. ಏನ್ ಪುಕ್ಸಟನೆಲ್ಲ 47 ಲಕ್ಷ ಹೋಗಿರೋದು ಅಂದ್ರೆ ಸುಮ್ಕೇನಿಲ್ಲ. ಹಾಳಾದ್ ನನ್ನ ಮಕ್ಕಳು ಹೆಂಗೆಲ್ಲ ಯಾಮಾರಿಸ್ಬಿಟ್ಟವ್ರು ನಮ್ಮನ್ನ ಅಂತ ಹೇಳಿದ್ರೆ, ಈಗ ವಾಪಸ್ ಊರಿಗೆ ಹೋಗಕ್ಕೆ ಕಾರ್ ಮಾಡಕ್ಕೂ ನಮ್ಮ ಕಾಸಿಲ್ದಿರ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು. ದರಿದ್ರು ನನ್ನ ಮಕ್ಕಳು. 47 ಲಕ್ಷ ರೂಪಾಯಿ ಹೋದ್ರೆ ನಮ್ಗೇನು ಉದ್ದಾರ ಆಯ್ತೀವ ನಾವು? ಎದೆ ಹೊಡ್ಕೊಂಡು ಸತ್ತೋಗಿಲ್ವ ನಾನು ಹೇಳು? ನನಗಂತೂ ಹೆಂಗಾಗೋಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿದ್ರೆ, ಅಯ್ಯೋ ನನಗೆ ತಲೆಯೆಲ್ಲ ತಿರುಗಿ ಗಿರ ಅಂತ ಐತೆ ಮಗ. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಂಗೆ ದಿಕ್ಕೇ ತೋಚ್ತಿಲ್ಲ ನಂಗಂತೂ. ನಾನು ನಮ್ಮಪ್ಪ ಕಷ್ಟಪಟ್ಟು ಕುಡಿಕೊಂಡಿದ್ವಿ 10 ಲಕ್ಷ ಅನ್ಯಾಯವಾಗಿ ಹೊಂಟೋಯ್ತು. ಈಗ ಎಲ್ಲಿಗೆ ಅಂತ ಹೋಗೋದು? ತಿರುಗಿ ಹೋಗ್ಬಿಟ್ಟು ಅದೇ ಹಳೆ ಮನೆಗೆ ಬೀಳ್ಬೇಕಾ ಏನು? ಅದೇ ಹಳೆ ಮನೆ ಏನೇ ಸಾಯ್ಬೇಕಾಯ್ತದೆ ಹೋಗ್ಬಿಟ್ಟು. ಆ ಓನರ್ಗೊಂದು ಚೂರು ಕರುಣೆ ಇಲ್ಲ. ಎಷ್ಟು ನೀಟಾಗಿ ನಮ್ಮನ್ನ ಕಳಿಸ್ಬಿಟ್ಟ ನೋಡಿದ್ರ. ಹೋಗು ಅಂತ ಹೇಳ್ಬಿಟ್ಟು ಮನೆಯಾಳು ನನ್ನ ಮಗ. ಬಾಡಿಗೆ ಕೊಟ್ಟಿದ್ದವ್ರು ಯಾರು ನಾವಿರೋ ಮನೆಗೆ? 15 ದಿನಕ್ಕಾಗೋವಷ್ಟು ಬಾಡಿಗೆ ಕೊಟ್ಟಿದ್ರಂತಲ್ಲ ಮನೆಗೆ. ನನ್ನ ಮಗ ಬಾಡಿಗೆ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು, ಬಾಡಿಗೆ ಕೊಟ್ಬಿಟ್ಟು ನಮ್ಮನ್ನು 15 ದಿನ ಇರೋಕ್ಕೆ ಅಂತ ಹೇಳ್ಬಿಟ್ಟು ಯಾರೋ ಪಿಲಾನ್ ಮಾಡ್ಬಿಟ್ಟು ಏನಿಗೆ ಕಳ್ಸೋರೆ ಅಂತ ಅನ್ನಿಸ್ತದೆ. ನನಗೆ ಯಾಕೋ ಡೌಟ್ ಬತ್ತೈತೆ. ಏನೋ ಇಲ್ಲಿ ನಮ್ಮ ಮುದ್ದೆ ಏನೋ ಆಗೈತೆ ಅಂತ ಹೇಳ್ಬಿಟ್ಟು. ಅಮ್ಮ, ಆಶುನು ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ. ಅವ್ನು ಯಾರು, ಅವ್ನ ಅಡ್ರೆಸ್ ಏನು, ಆ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಸೋದಲ್ಲ, ಒಯ್ಯ ಯಾರು ಎಲ್ಲ ನಮಗೆ ಗೊತ್ತಾಗಬೇಕು. ನಮಗೆ ಮನೆ ಅಂತ ಹೇಳ್ಬಿಟ್ಟು ಹುಡುಕೊಟ್ನಲ್ಲ, ಆ ಕಳ್ಳನ ಮಗ ಯಾರು ಅಂತನೂ ಗೊತ್ತಾಗಬೇಕು. ಅವನೇನಾದರೂ ಸಿಕ್ಕಿದ್ರೆ ನೋಡು, ನಮ್ಮ ಅಷ್ಟು ದುಡ್ಡನ್ನು ಕಕ್ಕಿಸ್ತೀನಿ ನನ್ನ ಮಗನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಅಮ್ಮ, ಈಗ ನಮಗೆ ಬೀದಿನ ಬಿದ್ದಿದ್ದೀವಿ ನಾವು. ನಮಗೆ ಬೇರೆ ದಾರಿ ಇಲ್ಲ, ಊರಿಗೆ ಹೋಗಲೇಬೇಕು. ಹೋಗಿ ಏನು ಮಾಡೋಕ್ಕಾಯ್ತದೆ? ಹಳೆ ಮನೆಗೆ ಏನಿಯ ಬಿದ್ದಿರಬೇಕಾಯ್ತದೆ. ನನಗಂತೂ ಏನು ಮಾಡಬೇಕು ಅಂತ ನೀ ಗೊತ್ತಾಯ್ತಿಲ್ಲ. ಅವಮಾನ ಅಂದರೆ ಅವಮಾನ ಆಯ್ತದೆ ಊರಾಗೆಲ್ಲನೂ. ಹಾಡ್ಕೊಂಡಂತೂ ನೊಗ್ತಾರೆ. ಹೋಗ್ಬಿಟ್ರು ಬೆಂಗಳೂರು ಮನೆಗಲ್ಲ, ತುಮಕೂರು ಮನೆ ಬೆಂಗಳೂರು ಮನೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ರು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕರೆ ಹಂಗೆ ಏನಿಯ ಮಾತಾಡ್ತಾರೆ ನೋಡು. ಹೆಂಗನ ಮಾಡಿ ಈಗ ನನ್ನ ಮಗನ ಹುಡುಕಿ ದುಡ್ಡು ವಸೂಲಿ ಮಾಡಲೇಬೇಕು. ಏನಾಯಿತು ಅಂತ ನಾನು ಕಂಡುಹಿಡಿತೀನಿ. ಸದ್ಯಕ್ಕೆ ನಾವು ಊರ ಕಡೆ ಏನಿಯ ಹೋಗೋಣ. ಈಗ ಕಾರ್ಗಿರೆಲ್ಲ ಮಾಡೋಕೆ ಕಾಸಿಲ್ಲ ಕಣಮ್ಮ. ಬಸ್ಸಾಗಿ ನೀವಿಬ್ರಿಗೂ ಹೆಂಗೋ ಫ್ರೀ ಐತೆ ಬಸ್ಸು. ನೀವಿಬ್ರು ಫ್ರೀ ಬಸ್ಸಾಗೆ ಏನಿಯ ಹೊಂಟ್ಬಿಡಿ. ನಾವು ಹಂಗೆ ಹಿಂದೆಗಡೆ ಚಾರ್ಜ್ಗೆ ಸಿಕ್ಕೊಂಡು ಇನ್ನೆಷ್ಟು ರೂಪಾಯಿ ಆಯ್ತದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬರೋಣ. ಹೆಂಗೋ ಒಂದು ಯಾವುದೋ ಒಂದು ಒಳ್ಳೆ ಕೆಲಸ ಬೇರೆ ಸಿಕ್ಕಿತ್ತು ನನಗೆ. ಅದೂ ಯಾಕೆ ಕೊಟ್ಟೋಯ್ತು ಇವಾಗ. ಇಲ್ಲ ಹುಡಿನ ಇಲ್ಲೇ ಬಿಟ್ಬಿಡ್ಲಾ ಕಿತ್ತೋಗಿರೋಳ್ನ. ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ತೊಳೆದಂತ ಬಿತ್ರಿ ಇವಳು. ಕಿತ್ತೋದ್ ಬಿತ್ರಿ ಇವಳನ್ನ ಯಾಕೆ ಕರ್ಕೊಂಡು ಹೋಯ್ತ್ಯಾ? ಇವಳು ಮನೆನಂತೆ ಇವಳು ಮನೆ, ನನ್ನ ಮನೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ ಕಿತ್ತೋದಳು. ಇವಾಗ ಸಮಾಧಾನನ ಇವಳಿಗೆ? ಕೇಳ್ದೇನೆ ಏನು ದೌಲತ್ ಬೀಳ್ತಿದ್ದಾಳೆ? ದೌಲತ್ ರಾಣಿ ನೀನು ದೌಲತ್ತೊಳೆ. ಇವಾಗ ಉತ್ತರ ಕೊಡು, ಏನು ಎತ್ತ ಅಂತ ಹೇಳ್ಬಿಟ್ಟು ಉತ್ತರ ಕೊಡೆ. ಬೇವರ್ಸಿನ ತಗೊಬಿಟ್ಟು ಬಂದು ಎಷ್ಟು ಅಂತ ಮಾತಾಡ್ತೀನಿ ಅಂತಾಗೆ. ದೌಲತ್ ಮಾಡ್ತಾಳೆ, ದೌಲತ್ತ ಕಿತ್ತೋದ್ ದೌಲತ್ ಇವಳ್ದು. ಓಹೋ, ನೀನೇ ಇವಾಗ ಬೀದಿ ಬಿದ್ದಿದ್ಯಾ? ಅಮ್ಮನಿ ಗೊತ್ತಾಯ್ತಾ? ತೋರಿಸ್ತೀನಿ ಬಾ ಏನು ಅಂತ ಹೇಳ್ಬಿಟ್ಟು. ಲೌಡಿ ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿ ದೌಲತ್ ಮಾಡ್ತಾಳೆ. 15 ದಿನ ಮನೆಗಿಲ್ಲ ನಾವು, ಆಗ್ಲೇನೇ ಯಾವ ದೌಲತ್ ಬಂದ್ಬಿಡ್ತಾ ಇವಳಿಗೆ. ದೇವ್ರು ಒಂದು ಕಡೆ ಒಳ್ಳೆ ಕೆಲಸ ನಿನ್ಗೆ ಮಾಡೋನಿ. ನಿನ್ನ ಯೋಗ್ಯತೆ ಎಲ್ಲನೂ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ಇನ್ನೊಂದ್ಸಲ ನೀನು ನಂಬೋದು ಬಿಡೋದು ಎಲ್ಲನೂ ಸುಳ್ಳು ಬಿಡು. ನೀನು ನಂಬ್ಕೊಂಡು ಯಾರೋ ಹೋಯ್ತಾರೆ, ನೀನು ನಂಬೋದು ಇಲ್ಲ ಮಾಡೋದು ಇಲ್ಲ, ನೀನು ಸವಾಸನವೇ ಬೇಕಾಗಿಲ್ಲ. ಅಪ್ಪ ಅಷ್ಟು ಕಷ್ಟಪಟ್ಟು 10 ಲಕ್ಷ ಕುಡಿಕಿದ್ದೆ ಕಣಪ್ಪ ನೀನು. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ನೀರಾಗ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತಲ್ಲಪ್ಪ. ಏನೂ ಇಲ್ವಲ್ಲಪ್ಪ. ನನಗಂತೂ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣಪ್ಪ. ನನಗಂತೂ ತಲೆ ನಿನಗೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಈಗ ನಾವು 10 ಲಕ್ಷ ರೂಪಾಯಿ ಬೇಕೇ ಬೇಕಪ್ಪ. 10 ಲಕ್ಷ ರೂಪಾಯಿ ಇದ್ದಿದ್ರೆ ಹೆಂಗೋ ಜೀವನ ಮಾಡ್ಕೊತಾ ಇದ್ವಿ. ಈಗ 10 ಲಕ್ಷನೂ ಇಲ್ಲ, ಏನೂ ಇಲ್ಲ. ಈಗ ಹೆಂಗೆ ಹೋಗೋದಪ್ಪ? ಅಯ್ಯೋ, ನನಗೆ ದಿಗ್ಭ್ರಾಂತಿಯಾಗಿ ಕುಂತ್ಬಿಟ್ಟಿದ್ದೀನಿ ನಾನು. ಕಷ್ಟಪಟ್ಟು ಇಷ್ಟು ವರ್ಷ ಕೂಡಿಕ್ಕಿರೋ ದುಡ್ಡೆಲ್ಲ ಒಂದೇ ಕಿತ್ತು ಕೊಂಟೋಯ್ತಲ್ಲ. ಏನು ಮಾಡನಿ ಅಂತ ಟೆನ್ಷನ್ ಆಗಿ ಕುಂತ್ಬಿಟ್ಟಿದ್ದೀನಿ ನಾನಂತೂ. ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನಂಗಂತೂ. ಅನ್ಯಾಯವಾಗಿ ನನಗೆ ಹುಡುಕಿರೋ ದುಡ್ಡೆಲ್ಲ ನೀರಾಗ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತೆ. 10 ಲಕ್ಷ ರೂಪಾಯಿ ತಂದದ್ದು ಯಾವನ್ ಬಾಯಿಗೂ ಹಾಕ್ಬಿಟ್ವೆ. ಎಷ್ಟು ವರ್ಷ ಕೂಡಿಕೊಂಡಿರೋ ದುಡ್ಡು, ಎಷ್ಟು ಕಷ್ಟಪಟ್ಟಿರೋ ದುಡ್ಡೆಲ್ಲ ಅನ್ಯಾಯವಾಗಿ ಹೊಂಟೋಯ್ತೆ. ನಿನಗೋಸ್ಕರ ಅಂತ ನಾನು ಮಾಡಿದ್ರೆ 10 ಲಕ್ಷ ರೂಪಾಯಿ ಅಷ್ಟೇ ಕಣಮ್ಮಿ. 10 ಲಕ್ಷ ರೂಪಾಯಿ ಹೊಂಟೋಯ್ತಲ್ಲಮ್ಮಿ. ನನಗಂತೂ ಹುಚ್ಚಿಡಿಯಂಗೆ ಆಗೋಗ್ಬಿಟ್ಟೈತೆ. ಮಾತಾಡಿದ್ರೆ ಹೆಂಗೆಂಗೋ ಮಾತಾಡ್ತೀನಿ ಅಂತ ಸುಮ್ಕೆ ಇದ್ದೀನಿ ನಾನಂತೂ. ತಲೆ ಕೆಟ್ಟೋಗ್ಬಿಟ್ಟೈತೆ. ಬಿಡು, ಯಾಕೆ ಸುಮ್ಕೆ ಏನಿಯ ಮಾತಾಡಬೇಕು? ಹೊಳಿ ಅಂದರೆ ಅಲ್ಲೂ ಅಪ್ಪರ ನನ್ನ ಮಗ ಯಾರು ಅಂತ ಹುಡುಕಿ ಫಸ್ಟು ಹುಡುಕ್ಬಿಟ್ಟು ಆಮೇಕಿಂದ ಮಾತಾಡನಿ ಏನು ಅಂತ ಹೇಳ್ಬಿಟ್ಟು. ಸಿಗ್ಬೇಕಾ ನನ್ನ ಮಗನ ಕೋಲ್ ತಗೊಂಡು ಹಂಗೇನೇನಿಯ ಸೊಂಟ ಮುರಿದು ಬಿಡ್ತೀನಿ ಲೋ ಅಪ್ಪರ ನನ್ನ ಮಗಂದು. ನಡೀರಿ ಊರ ಕಡೆಗೆ ಬಸ್ ಹಿಡ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಗೌರ್ಮೆಂಟ್ ಬಸ್ ಹತ್ಕೊಂಡು ಅಂಡನ ಹೋಗ್ಬಿಟ್ಟದಿ ಅದೇ ಮನೆಗೆ ಉಳ್ಕೊಂಡು ಏನೋ ಒಂದು ಹೇಳೋಣ ನಡೀರಿ. ಊರಾಗಿರೋರೆಲ್ಲ ಕೇಳಿದ್ರೆ ಹೆಂಗೋ ಒಂಚೂರು 1-2 ದಿನ ಮನೆ ಒಳಗಡೆನೇ ಇರೋಣ. ಅಯ್ಯಪ್ಪ, ನಿನ್ನ ಹತ್ರ ಏನಾದ್ರು ಹೇಳ್ತಿದ್ನಲ್ಲ ಅವಾಗ, ನಿನಗೆಲ್ಲ ಸಿಕ್ಕಿದ್ದ ಮಾಡಿದ್ದ ಅಂತ ಹೇಳ್ಬಿಟ್ಟು ಅಯ್ಯಪ್ಪನ ಫೋನ್ ನಂಬರ್ ಫೋನ್ ಮಾಡ್ದ? ಏನಂತ ಬರ್ತೈತೆ ಅಯ್ಯಪ್ಪನ ಫೋನ್ ನಂಬರ್ಗೆ? ಸ್ವಿಚ್ ಆಫ್ ಅಂತ ಬತ್ತೈತೆ. ನಾನು ತಾನೇ ಏನು ಮಾಡಲಿ, ಬರೀ ಸ್ವಿಚ್ ಆಫೇ ನಿನ್ನ ಫೋನು.
ಯಾವನೋ ಅವನು ಗೊತ್ತಿಲ್ಲ. ಚೆನ್ನಾಗೇನೇ ಮಾತಾಡಿಸಿದ್ದೆ, ಎಷ್ಟೊಂದು ಜನಕ್ಕೆ ಮನೆ ಕೊಡ್ಸಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅದು ಬಿಟ್ಟು ನನಗೆ ಅಪ್ಪಂದು ಏನು ವಿಷಯ ನಿನಗೆ ಗೊತ್ತಿಲ್ಲ. ನೀನು ಎಂಡ್ರೆ ತಾನೇ ಭಾಳ ಒಳ್ಳೆನು ಅಂತ ಹುಡುಕೊಟ್ಟಿದ್ದು. ನನಗೇನು ಗೊತ್ತು? ಹೋಗಿ ಅವಳೇ ನಿನಗೆ ಕೇಳ್ಬೇಕು. ನೀನು ನನ್ನ ಹತ್ರ ಕೇಳಿದ್ರೆ ನನಗೆ ಏನು ತಾನೇ ಗೊತ್ತಾಯ್ತದೆ ಹೇಳು? ನನ್ನ ತಗ ಬಂದು ಹೆಂಗೆ ಕೇಳ್ತೀಗ ನೋಡಿ ನೀನು. 10 ಲಕ್ಷ ರೂಪಾಯಿ ಕಳ್ಕೊಂಡಿರೋ ದುಃಖದಾಗ ನಾನಿದ್ದೀನಿ. ಆ ಅಪ್ಪ 420 ಅಂತ ಗೊತ್ತಿದ್ರೆ ನಾವು ಯಾಕೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು 10 ಲಕ್ಷ ರೂಪಾಯಿ ಕಳ್ಕೊತಾ ಇದ್ವಿ? ಅಂತೂ ಎಲ್ರಿಗೂ ಸೇರ್ಬಿಟ್ಟು ಒಂದೇ ಕಿತ್ತ ಮಕ್ಮಲ್ ಟೋಪಿ ಹಾಕ್ಬಿಟ್ಟ ಕೊಂತ್ರಿ ಗಜ್ಜಿ ನನ್ನ ಮಗ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಈಗ ನನ್ನ ಮಗು ಹುಡುಕ್ಬೇಕು, ಇಲ್ಲ ಪೊಲೀಸ್ ಸ್ಟೇಷನು ಕಂಪ್ಲೇಂಟ್ ಕೊಡಬೇಕು, ಅಷ್ಟೇ ಉಳ್ದಿರೋದು. ಈಗ ಫಸ್ಟು ಊರ ಕಡೆ ಎದ್ದೊಳ್ಬೇಕು ನಾವು. ಇಲ್ಲಿ ಇದ್ಬಿಟ್ರೆ ಕತ್ಲಾಗ ಮೂಮೆಂಟ್ ಬಂದ್ಬಿಟ್ಟೈತೆ ಆಗಲೇ ಇನ್ನೇನು ಕತ್ಲಾಯ್ತದೆ. ಕತ್ಲಾಗಿ ಏನು ಹುಡುಕ್ತೀಯ, ಏನು ಮಾಡ್ತೀಯ, ಏನು ತಲೆ ಕೆಡ್ಸ್ಕತ್ತೀಯ? ನಡೀರಿ ಊರ ಕಡೆಗೆ ಹೋಗ್ಬಿಟ್ಟು ಊರ ಕಡೆ ಏನು ಎತ್ತ ಅಂತೇಳ್ಬಿಟ್ಟು ನೋಡನಿ. ನನ್ನ ಮಗ ಇಲ್ಲೆಲ್ಲ ಸಿಗಕ್ಕಿಲ್ಲ. ಇಲ್ಲಿ ಪ್ಯಾಟೆನಾಗ ಎಲ್ಲಿ ಸಿಗ್ತಾನೆ? ಅಲ್ಲೆಲ್ಲನೂ ಹೋದ್ರೇನೆ, ಹಳ್ಳಿನಾಗ ಹುಡುಕಿದ್ರೇನೆ ಆ ಬೊಡ್ಡಿ ಸಿಗಕ್ಕೆ ಸಾಧ್ಯ. ಎದ್ದೋಳು. ಎತ್ಕೊಳ್ರಿ, ಎಲ್ಲರೂ ಒಂದೊಂದು ಬ್ಯಾಗ್ ಎತ್ಕೊಳ್ಳಿ. ನಡೀರಿ ತೊಳ್ಕೊಂಡು ಹೋಗೋಣ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಾಗ ಏನು ಬಸ್ ಹೊತ್ಕೊಂಡು ಹೊಂಟ್ಬಿಡೋಣ. ಇನ್ನಿಲ್ಲಿದ್ದೇನು ಪ್ರಯೋಜನ ಇಲ್ಲ. ಯಾರು 10 ರೂಪಾಯಿ ನಮಗೆ ತಿಂಡಿ ಗಿಂಡಿ ಕೊಡ್ಸ್ರು ಅಂದರು ಯಾರೋ ಕೊಡ್ಸೋಕ್ಕಿಲ್ಲ. ಆಗೋದೆಲ್ಲ ನಮ್ಮ ಹಣೆ ಬರಹ ಸರಿ ಇಲ್ಲಿದ್ದಕ್ಕಾಗೈತಿ ಅಂದ್ಕೊಂಡು ನಡೀರಿ ಹೊಂಟ್ಬಿಡೋಣ. ಮಗ ನಡಿಲ ಹೋಗೋಣ, ನಡಿಲ. ಇನ್ನು ಎಷ್ಟು ಯೋಚನೆ ಮಾಡಿ ಎಷ್ಟು ಕಿತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈ ಕಿತ್ತೋಗಿರೋಳ ಹೆಸ್ರಿಗೆ ಯಾವಾಗ ಮಾಡಿಸ್ತು ಅವಾಗೇ ಗೊತ್ತಾಯ್ತು ಬುಡು ನಾಶನ ಆಗೋಯ್ತು ನಮ್ಮ ಜೀವನ ಅಂತ ಹೇಳ್ಬಿಟ್ಟು. ಸರಿಯಾಗಿ ಬುಡು ನಾಶನ ಆಗೋಗ್ಬಿಟ್ಟೈತೆ ಬಿಡ್ಲ. ದರಿದ್ರದೊಳ ಹೆಸರು ಮಾಡಿಸಿದ್ರೆ ದರಿದ್ರನೇ ಬರ್ತದೆ. ಇನ್ನೇನು ಬರ್ತದೆ? ಅತ್ತೆಗೆ ಬೆಲೆ ಕೊಡಿದಂಗೆ ಅತ್ತೆನೇ ಈಚೆ ಕಡೆಗೆ ಹಾಕಿರ ಕಿತ್ತೋದಳು ಇವಳು. ಇವಳಿಗೆ ಇನ್ನೇನು ತಾನೇ ಬರೋಕ್ಕೆ ಸಾಧ್ಯ ಹೇಳು? ದರಿದ್ರದೊಳೆ, ನೀನು ಹೆಸರು ಮಾಡಿಸ್ಬಾರ್ದಾಗಿತ್ತು. ನನ್ನೇನೆಯ ಮನೆಯಿಂದ ಈಚೆ ಕಡೆಗೆ ಆಗ್ತಲ್ಲ. ಈಗ ನೀನು ಬೀದಿಗೆ ಬಿದ್ದಿದೆಯಲ್ಲ, ನೋಡ್ದ ಕರ್ಮ ಹೆಂಗೆ ಬಂದು ಹೊಡಿತದೆ ಅಂತ ಹೇಳ್ಬಿಟ್ಟು ಕಿತ್ತೋದೊಳೆ. ಅಮ್ಮ ಹೊಸಿ ಸುಮ್ಮನಿರ್ತೀಯ? ಎಷ್ಟೋ ಕೋಟಿ ಕಳ್ಕೊಂಡಿದ್ದೀವಿ ನಾವು. ಇದೇನು ಹೊಸ ಲೆಕ್ಕನ ಹೇಳು? ಕಳ್ಕೊಂಡು ಜೀವನದಾಗ ಏನು ಉಳಿಲೇ ಇಲ್ಲ ಕಣಮ್ಮ. ಜೀವನದಾಗ 10 ಪೈಸದು ಏನು ಉಳಿಲಿಲ್ಲ. ಹೋಯ್ತು ನಮ್ಮ ಜೀವನ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಇನ್ನೇನು ಇದು ಆಗ್ಬಿಟ್ಟೈತೆ. ಆಗಲಿ ಬಿಡು, ಯಾರೋ ಮೋಸ ಮಾಡೋರೆ. ಹೋಗಲ್ ಊರಾಗ ವಿಚಾರಿಸ್ಕೊಂಡ್ರೆ ಆಯ್ತದೆ. ಇಲ್ಲಿ ನೀವಿಬ್ರು ಜಗಳ ಆಡ್ಕೊಂಡು ಕುಂತ್ಕೊಂಡ್ರೆ ಪಕ್ಕದವರೆಲ್ಲ ಬಂದು ನಮಗೆ ಏನಪ್ಪ ಹಿಂಗೆ ಆಡ್ತಾವ್ರೆ ಅಂತ ವೀಡಿಯೋ ತೆಗೆದ್ಬಿಟ್ಟು ಆಮೇಲೆ ಎಲ್ಲ ಕಡೆ ಹೊರದು ಬಿಟ್ಬಿಡ್ತಾರೆ. ನಮಗಿದೆಲ್ಲ ಬೇಕಾ? ಎಷ್ಟು ಕೋಟಿ ಆಸ್ತಿ ಕಳ್ಕೊಂಡಿದ್ದೀವಿ, ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಈಗ ಅದೆಲ್ಲ ಬೇಡ. ಎತ್ಕ ಬ್ಯಾಗ್ನ, ನಡಿ ಮಾವ, ಎದೊಳ್ರಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಹೋಗ್ಬೇಕು, ಜೀವನನ ಮುಂದುವರಿಸ್ಬೇಕು ಅಷ್ಟೇ. ಜನ ಚೀತು ಅಂದ್ಕೊಂಡ್ರು ಅವ್ರ ಪಾಡ್ಗವ್ರು ಅಂದ್ಕೊಂಡ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಆಶಿ ಮುಂದೆ ಹೋಗ್ಬಿಟ್ಟು ಶಾನೆ ಬಿಲ್ಡಪ್ ಬೇರೆ ಕೊಟ್ಬಿಟ್ಟು ಬಂದಿದ್ದೆ ನಾನು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಆಶಿ ಹಂಗೆ ಅನ್ಕೊಂತೇಳೋ ನನ್ನ ಬಗ್ಗೆ ಏನು. ಅವಳ ಮನೆ ಮುಂದಕ್ಕೆ ಹೋಗ್ಬಿಟ್ಟು ಭಾಳ ಅಂದರೆ ಭಾಳ ಬಿಲ್ಡಪ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಹೆಂಗೆ ಸಿಕ್ಕರೆ ಹಂಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ಈಗ ನಾನು ಓದಿ ಅಂದರೆ ಅವಮಾನ ಮಾಡಾಕ್ಬಿಡ್ತಾಳೆ ಅನ್ನಿಸ್ತದೆ ನನಗೆ. ಅವಮಾನ ಮಾಡಾಕ್ಬಿಡ್ತಾಳೆ ಅಂದರೆ ಮುಚ್ಕೊಂಡಿಲ್ಲ ಬಿದ್ದಿರು. ನೀನು ನಿಮ್ಮಪ್ಪ ಬಂದು ನಮ್ಮ ಜೀವನದಾಗ ವಕ್ರಸ್ತಾಯಿಂದ ವಕ್ರದ್ವಾಗೋಗ್ಬಿಟ್ಟೈತೆ ನಮ್ಗತ್ತು. ನೀವು ಬರಲಿಲ್ಲ ಅಂದರೆ ನಮ್ಮ ಪುಣ್ಯವಂತೆ ನಾವೇನೇನೆ. ಏಯ್ ಬಾರ್ಲಾ ಹೋಗೋಣ. ಎಂಡ್ರಂತ ಎಂಡ್ರು, ಸೀಮೆಗಿಲ್ದರೆ ಎಂಡ್ರು. ನಿಂಗೆ ಅಮ್ಮ ಬೇಕಾ ಎಂಡ್ರು ಬೇಕಲಾ? ಬಾ ಮೂದೇವಿ ನನ್ನ ಮಗನೇ, ಇವಳು ಕಟ್ಕೊಂಡು ಏನ್ಲ ಮಾಡ್ತೀಯಾ? ನಡಿ. ಅಪ್ಪ ಸರ್ನ ಎದ್ದಳು, ಯಾಕೆ ಎದ್ದಳು ಸರ್ನ ಹೋಯ್ತವ್ರು, ಎದ್ದಳು, ನಾವು ಹೋಗೋಣ. ನಮ್ಗಿನ್ ಯಾವ ದಿಕ್ಕೈತೆ, ಎದ್ದಳು. ಮಗಳೇ, ಯಾವತ್ತೂ ದೇವ್ರನ್ನ ಮನೆ ಬರೋದಾಗ ಬರೀಲೇ ಇಲ್ಲ. ನಾವು ಸಾವುಕಾರರಾಗಿ ಬದುಕಬೇಕು, ನಾವು ಸಣ್ಣದಾಗಿ ಬದುಕಬೇಕು ಅಂತ. ನಮ್ಮ ಜೀವನ ಯಾವಾಗೂ ಹಿಂಗೆ ಇರಬೇಕು ಅಂತ ಬರೆದ್ಬಿಟ್ಟ ಮಗಳೇ, ಅಷ್ಟೇ.